ಹಾಯ್ ಹಲೋ, ಇದು ಡಾಕ್ಟರ್ ಸಂಯುಕ್ತ ಫ್ರಮ್ ಆಯುಷ್ ಹಾಸ್ಪಿಟಲ್ ಫರ್ಟಿಲಿಟಿ ಎಕ್ಸ್ಪರ್ಟ್. ಸೊ ಇವತ್ತಿನ ಎಪಿಸೋಡಲ್ಲಿ ನಾವು ಈ ಏಪ್ರಿಲ್ 23 ಹಿಡಿದು ಏಪ್ರಿಲ್ 30ವರೆಗೂ ಫರ್ಟಿಲಿಟಿ ಅವೇರ್ನೆಸ್ ವೀಕ್ ಅಂತ ಹೇಳ್ತೀವಿ, ನ್ಯಾಷನಲ್ ಇನ್ಫರ್ಟಿಲಿಟಿ ಅವೇರ್ನೆಸ್ ವೀಕ್. ಸೊ ಈ ಅವೇರ್ನೆಸ್ ವೀಕಲ್ಲಿ ಐ ಟ್ರೈ ಟು ಟೇಕ್ ಅ ಚಾನ್ಸ್ ಟು ಗಿವ್ ದ ಅವೇರ್ನೆಸ್ ಹೌ ವಿ ಕ್ಯಾನ್ ಪ್ರಿವೆಂಟ್ ದ ಫರ್ಟಿಲಿಟಿ ಇಶ್ಯೂಸ್ ಅಂತ. 3 ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್. ಫಸ್ಟ್ ಥಿಂಗ್ ಇಸ್ ಲೈಕ್ ನಮ್ಮ ಇಂಡಿಯನ್ ಸಿನಾರಿಯೋಲ್ಲಿ ಇವಾಗ ಈ ಮ್ಯಾರಿಟಲ್ ಏಜ್ ಅನ್ನೋದು ಜಾಸ್ತಿ ಆಗ್ತಾ ಬರ್ತಾ ಇದೆ. ಸೊ ಟ್ರೈ ಟು ಜಸ್ಟ್ ಗೆಟ್ ಮ್ಯಾರಿಡ್ ಆ್ಯಂಡ್ ಪ್ಲ್ಯಾನ್ ಫಾರ್ ಒನ್ ಬೇಬಿ ವಿತಿನ್ 30 ಇಯರ್ಸ್. 30 ಇಯರ್ಸ್ ಆದ ನಂತರ ಎಗ್ ಕ್ವಾಲಿಟಿ ಆಗಿರಲಿ, ಸ್ಪರ್ಮ್ ಕ್ವಾಲಿಟಿ ಆಗಿರಲಿ, ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಟ್ರೈ ಟು ಮ್ಯಾರಿ ಆ್ಯಂಡ್ ಪ್ಲ್ಯಾನ್ ಫಾರ್ ಅ ಬೇಬಿ ವಿತಿನ್ 28 to 30 ಇಯರ್ಸ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದುಬಿಟ್ಟು ಈ ಲೈಫ್ ಸ್ಟೈಲ್ ಚೇಂಜಸ್ ತುಂಬ ಇಂಪಾರ್ಟೆಂಟು. ಸೆಡೆಂಟ್ರಿ ಲೈಫ್ ಸ್ಟೈಲ್, ಸ್ಮೋಕಿಂಗ್, ಡ್ರಿಂಕಿಂಗ್, ಆಲ್ಕೋಹಾಲ್, ಪೊಲ್ಯೂಷನ್ ಆ್ಯಂಡ್ ಈಟಿಂಗ್ ಔಟ್ಸೈಡ್, ಇದೆಲ್ಲನೂ ಇಟ್ಸ್ ಪ್ಲೇಯಿಂಗ್ ಅ ಮೇಜರ್ ರೋಲ್. ಸ್ಟ್ರೆಸ್ ಆಲ್ಸೋ. ಸೊ ಇದನ್ನೆಲ್ಲನೂ ಕರ್ವ್ ಮಾಡಿಕೊಂಡು ಇದನ್ನು ಒಂದು ಆಪ್ಟಿಮಲ್ ಲೆವೆಲ್ಗೆ ತೊಗೊಂಬನ್ನಿ ಬಿಫೋರ್ ಯು ಪ್ಲ್ಯಾನ್ ಫಾರ್ ಅ ಬೇಬಿ. ಆ್ಯಂಡ್ ಥರ್ಡ್ ಥಿಂಗ್, ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಲೈಕ್ ಜೆಂಡರ್ ಬಯಾಸ್ ಇರಬಾರ್ದು. ಯಾವುದೇ ರೀತಿ ಒಂದು ಫರ್ಟಿಲಿಟಿ ಟ್ರೀಟ್ಮೆಂಟ್ ಹೋಗುವಾಗಲೂ ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್ ಗೋ ಆ್ಯಂಡ್ ಟ್ರೈ ಟು ಗೋ ಆ್ಯಂಡ್ ಅಪಿಯರ್ ಟು ದ ಕ್ಲಿನಿಕ್ಸ್, ಬಿಕಾಸ್ ಇಟ್ ಈಸ್ ನಾಟ್ ಓನ್ಲಿ ದ ಫೀಮೇಲ್ ಹೂ ಬೇರ್ ದ ಚೈಲ್ಡ್. ಹಸ್ಬೆಂಡ್ಗೂ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಇದರಲ್ಲಿ. ಸೊ ಅವ್ರೂ ವಾಟ್ ಎವರ್ ದ ಥಿಂಗ್ಸ್ ಲೈಕ್ ಸೇ ಹೈಪರ್ಟೆನ್ಷನು, ಶುಗರ್ಸು, ಇಲ್ಲ ಥೈರಾಯ್ಡ್ಸು, ಇಲ್ಲ ಏನಿದೆಯೋ ಅದನ್ನು ಕರೆಕ್ಟ್ ರೀತಿಯಲ್ಲಿ ಚೆಕ್ ಮಾಡಿಕೊಂಡು ಅದನ್ನು ಒಂದು ಕಂಟ್ರೋಲ್ ತಂದ್ರೇ ಪ್ರೆಗ್ನೆನ್ಸಿ ಈಸಿಯಾಗಿ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಫಾರ್ ದಿಸ್ ಪ್ರಿವೆನ್ಷನ್ ಇದು ಮೇನ್ ಬೇಸಿಕ್ ಇಂಪಾರ್ಟೆಂಟ್ ಸ್ಟೆಪ್ಸ್. ಆ್ಯಂಡ್ ಲಾಸ್ಟ್ ಒನ್ ಇಸ್ ಲೈಕ್ ಏನಾದರೂ ಇನ್ಫೆಕ್ಷನ್ಸು ಮತ್ತು ಏನಾದರೂ ಒಂದು ಡಿಸೀಸ್ ಏನಾದರೂ ಇದ್ದರೆ ಅದನ್ನು ಬಿಫೋರ್ ಪ್ಲ್ಯಾನಿಂಗ್ ಫಾರ್ ದ ಪ್ರೆಗ್ನೆನ್ಸಿ ಟ್ರೈ ಟು ಪುಟ್ ಇಟ್ ಅಂಡರ್ ದ ಕಂಟ್ರೋಲ್ ಆ್ಯಂಡ್ ದೆನ್ ಪ್ಲ್ಯಾನ್ ಫಾರ್ ದ ಪ್ರೆಗ್ನೆನ್ಸಿ. ಯಾವುದೇ ಒಂದು ಇನ್ಫೆಕ್ಷನ್ಸ್ ಬರುವಾಗ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಜಸ್ಟ್ ಗೋ ಆ್ಯಂಡ್ ಟ್ರೈ ಟು ಅಡ್ರೆಸ್ ಟು ಯುವರ್ ಗೈನಕಾಲಜಿಸ್ಟ್ ಬಿಫೋರ್ ಪ್ಲ್ಯಾನಿಂಗ್ ಆ್ಯಂಡ್ ದೆನ್ ಗೆಟ್ ಇಟ್ ಅಂಡರ್ ಚೆಕ್ಡ್ ಆ್ಯಂಡ್ ನೋ ವಾಟ್ ಯು ಹ್ಯಾವ್ ಟು ಡೂ ಬಿಫೋರ್ ಪ್ಲ್ಯಾನಿಂಗ್.